ಹಿನ್ನೆಲೆ, ನೀವು ಯಾರು? ತಿಮರೋಡಿ ಅಂದರೆ ಯಾರು? ನಿಮ್ಮ ಹಿನ್ನೆಲೆ ಏನು? ನೋಡಿ, ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಹೇಳಿದ್ರೆ, ನನ್ನ ತಂದೆಯವರು ಕಟೀಲು, ತಾಯಿಯ ಊರು ಉಡುಪಿ. ನಮ್ಮ ತಂದೆಯ ತಂಗಿಯನ್ನು ಇಲ್ಲೇ ಉಜಿರೆ ಗ್ರಾಮಕ್ಕೆ ಕೊಟ್ಟಿರುವಂತದ್ದು. ನನ್ನ ತಂದೆಯ ಭಾವ ತಂಗಿಯ ಗಂಡ, ನನ್ನ ತಂದೆ ಬೊಂಬೆಯಲ್ಲಿದ್ರು, ಅಶೋಕ್ ಮಿಲ್ಲಲ್ಲಿ ಕೆಲಸ ಮಾಡ್ತಾ ಇದ್ರು. ಊರಲ್ಲಿ ಒಂದು ಸಣ್ಣ ಜಾಗ ಬೇಕು ನಮ್ಗೆ, ನಮ್ಮ ಕುಟುಂಬದಲ್ಲಿ ಕಟೀಲಿನಲ್ಲಿ ಅಷ್ಟು ಜಾಗ ಇಲ್ಲ, ಊರಲ್ಲಿ ಜಾಗ ಬೇಕು ಅಂತ ಹೇಳಿದಾಗ ಅವರ ಭಾವ ಈ ತಿಮರೋಡಿ ಅನ್ನುವಂತ ಜಾಗವನ್ನು ತೋರಿಸ್ತಾರೆ ಅವರಿಗೆ. ಹಾಗಾಗಿ ಈ ಜಾಗವನ್ನು ಪಡ್ಕೊಳ್ತಾರೆ ನನ್ನ ತಂದೆ. ಇದು ಒಂದು 24 ಎಕರೆ ಪಟ್ಟ ಜಾಗ ಇದೆ. ಆಗಿನ ಕಾಲದಲ್ಲಿ 1968ರಲ್ಲಿ ಇದನ್ನು ಪರ್ಚೇಸ್ ಮಾಡ್ತಾರೆ. ಇನ್ನೊಂದು ಜಾಗ ನಮ್ಮ ಮನೆಗೆ ಬರುವ ದಾರಿಯಲ್ಲಿ ಒಂದು 8 ಎಕರೆ ಚಿಲ್ಲರೆ, ಮತ್ತೊಂದು 3 ಎಕರೆ ಚಿಲ್ಲರೆ, ಈಗ ಅಲ್ಲೊಂದು ಜಾಗವನ್ನು ಪರ್ಚೇಸ್ ಮಾಡ್ತಾರೆ. ನಾವು ಯಾವುದೋ ಒಕ್ಕಲ್ ಮಸೂದೆ, ಆ ಮಸೂದೆ, ಈ ಮಸೂದೆಯಿಂದ ಬಂದವರಲ್ಲ. ನಮ್ಮ ತಂದೆಯವರು ಅವರ ಬೆವರನ್ನು, ರಕ್ತವನ್ನು ಬೆವರಾಗಿಸಿ ದುಡಿಸಿ ಮಾಡಿದಂತ ಈ ಜಾಗ. ನನ್ನ ತಂದೆ ವಿಠಲ್ ಶೆಟ್ಟು ಅಂತ ಹೇಳಿ, ತಾಯಿ ಅಮ್ಮಣ್ಣಿ ಅಂತ ಹೇಳಿ. ಹಾಗಾಗಿ ನಮ್ದು 5 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಸುಖ ಜೀವನವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಏನೇನು ಇದ್ದ ಜಾಗದಲ್ಲಿ ಒಂದೊಂದು ತುಂಡು ಜಾಗ ಎಲ್ರಿಗೂ 7 ಮಂದಿಗೂ ಹಂಚಿಕೊಟ್ಟಿದ್ದಾರೆ. ಅದರಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. ಆಗಲಿ. ನಿಮ್ಮ ಬಿಸ್ನೆಸ್ಸು, ನಿಮ್ಮ ವ್ಯಾವಹಾರಿಕ ಏನು ಯಾವ ಕ್ಷೇತ್ರದಲ್ಲಿದ್ದೀರಿ? ನೀವು ಹೋರಾಟಗಾರರು ಅಂತ ಹೇಳ್ತೀರಿ, ಪೊಲೀಸವರು ನಿಮ್ಮನ್ನು ಕರೆಸ್ಕೊಂಡ್ರು ಹೋರಾಟವನ್ನು ಕಡಿಮೆ ಮಾಡಲಿಕ್ಕೆ ಅಂತ. ನಿಮ್ಮ ಹೋರಾಟದ ಹಿನ್ನೆಲೆ ಏನು? ತಿಮರೋಡಿ ಅವರ ಹೋರಾಟದ ಹಿನ್ನೆಲೆ ಏನು? ನೋಡಿ, ನಾನು ಮುಂಬೈಯಲ್ಲಿ ಒಂದು ಸ್ವಲ್ಪ ಸಮಯ ಇದ್ದೆ. ನಾನು ಇದು ನಮ್ದು ಅಯೋಧ್ಯೆಯ ಘಟನೆ ಆಯ್ತು. ಆ ಘಟನೆಯಲ್ಲಿ ಸಮಾಜಕ್ಕೆ ನನ್ನಿಂದ ಏನಾದ್ರೂ ಒಂದು ಧರ್ಮಕ್ಕೆ ಕೊಡ್ಬೇಕು. ನಾನು ಚಿಕ್ಕಂದ್ಲಿಂದ ಒಂದು 15 ವರ್ಷದಿಂದಲೂ ನನಗೆ ಹಿಂದೂ ಧರ್ಮದ ಮೇಲೆ ಒಂದು ದೊಡ್ಡ ನಂಬಿಕೆ, ಅದನ್ನು ಅನುಕರಣೆ ಮಾಡ್ಕೊಂಡು ಬರ್ತಾ ಇದ್ದವರು. ಏನೋ ಕಾಯಕವೇ ಕೈಲಾಸ ಅಂತ ಹೇಳಿ ಮುಂಬೈಗೆ ಹೋದ ಸ್ವಲ್ಪ ಸಮಯ ಇದ್ದೆ. ಅಲ್ಲಿ ಸರಿಯಾದ ದೃಷ್ಟಿಯಲ್ಲಿ ಇದಾಗ್ಲಿಲ್ಲ. ಅಯೋಧ್ಯೆಯ ಘಟನೆ ಆಗುವಾಗ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತದೆ. ಇದೆಲ್ಲ ನೋಡುವಾಗ ಬೇಡ, ನನ್ನ ಊರಲ್ಲಿ ಹೋಗಿ ನಾನು ಯಾಕೆ ನಾನು ಮಾಡಬಾರ್ದು, ದೊಡ್ಡ ಸಂಘಟನೆ ಯಾಕೆ ಕಟ್ಟಬಾರ್ದು ಅಂತ ಮನಸ್ಸಿಗೆ ಅನಿಸ್ತದೆ. ನಾನು ಮತ್ತೆ ಊರಿಗೆ ಬರ್ತೇನೆ. ಊರಿಗೆ ಬಂದು ನೇರವಾಗಿ ಈ ಜಾಗರಣ ವೇದಿಕೆ ಅನ್ನುವ ಒಂದು ಸಂಘ ಪರಿವಾರದ ಅಂಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇನೆ ನಾನು. ಅದರಲ್ಲೊಂದು ನಿರಂತರವಾಗಿ 92ರಿಂದ ಬಹಳಷ್ಟು ವರ್ಷ ಕೆಲಸ ಮಾಡ್ತೇನೆ. ಏನು ಸಂಘಟನೆ ಮಾಡ್ತೇನೆ ಅಂತ ಹೇಳಿದ್ರೆ, ಯಾರು ಇಲ್ಲಿ ತನಕ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡದಂತ ಒಂದು ಬಲಿಷ್ಠವಾದ ಯುವಕರ ಪಡೆಯನ್ನು ನಿರ್ಮಾಣ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ನಮ್ಮ ಬಗ್ಗೆ ತುಂಬಾ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು ಯಾರಿದ್ದಾರೆ, ಅವರು ಇವತ್ತು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಸಂಘಟನೆಯನ್ನು ಕಟ್ಟಿ ಇವತ್ತು ಈ ಹೋರಾಟಕ್ಕೆ ಕೂಡ ಅದೇ ನನಗೆ ಸ್ಫೂರ್ತಿ ಅನಿಸ್ತದೆ. ಏನು ಧರ್ಮದ ಹೋರಾಟ. ಯಾಕಂತ ಹೇಳಿದ್ರೆ ಮಂಜುನಾಥ ಅಣ್ಣಪ್ಪ ಅಂತ ಹೇಳಿದ್ರೆ ಅದು ನ್ಯಾಯಪೀಠ ಮತ್ತು ಧರ್ಮಪೀಠ ಅನ್ನುವಂತ ಒಂದು ಭಕ್ತಿಯ ಭಾವನೆಯಿಂದ ಆವತ್ತಿಂದ ನೋಡ್ಕೊಂಡು ಬಂದವರು ನಾವು. ಅದೇ ಸತ್ಯ ಅಂತ ಹೇಳಿ, ಅದೇ ಸತ್ಯ ಅಂತ ಹೇಳಿ, ಅದಕ್ಕೋಸ್ಕರ ನನ್ನನ್ನು ಕರೆಸಿ ಈ ರೀತಿ ಮಾಡಿದ್ರಿಂದ ನಾನು ಮುದ್ದಮಾಗಿ ಯಾರದೋ ತೇಜಾವಧೆ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಮತ್ತೆ ಇವರು ಏನು ಇವತ್ತು ನಮ್ಮ ವಿರುದ್ಧ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ, ಅವರು ನಮ್ಮನ್ನು ಯಾವಾಗ ತೇಜಾವಧೆ ಮಾಡ್ತಾರ, ಆಗ ನಾವು ಕೂಡ ಏನೋ ಕೈಯಲ್ಲಿ ಬಳೆ ತೊಟ್ಟು ಕೂತವರಲ್ಲ. ಉತ್ತರಕ್ಕೆ ಪ್ರತ್ಯುತ್ತರ ಕೊಡುವಂತ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಿದವರು ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದ್ರೆ. ಇಲ್ಲಿ ತಲೆ ತಗ್ಗಿಸಿ ಒಬ್ಬನಿಗೆ ಏನು ಬ್ರಿಟಿಷರ ಕಾಲದಲ್ಲಿ ಆಯ್ತಲ್ಲ, ಆ ರೀತಿ ಬದುಕಲಿಕ್ಕೆ ನನ್ನ ರಕ್ತ ಕೇಳುವುದಿಲ್ಲ. ಎಷ್ಟೋ ದೊಡ್ಡ ಜನ ಆಗಿ ಸತ್ಯ ಮತ್ತು ನ್ಯಾಯ ಇದ್ರೆ ಅವನನ್ನು ಪ್ರಶ್ನೆ ಮಾಡುವಂತ ಒಂದು ಶಕ್ತಿ ನನ್ನ ಹತ್ರ ಇದೆ. ಇವತ್ತು ಅದನ್ನು ಮಾಡ್ತಾ ಇದ್ದೇನೆ. ನಂಗೋಸ್ಕರ ಅಲ್ಲ, ಸನಾತನ ಹಿಂದೂ ಧರ್ಮಕ್ಕೋಸ್ಕರ, ಒಂದು ಹೆಣ್ಣು ಮಕ್ಕಳಿಗೆ ಆಗುವಂತಹ ಇವತ್ತು ರಾಷ್ಟ್ರದಲ್ಲಿ ಮೊನ್ನೆ ಹೇಳಿದ್ರು ನಮ್ಮ ಇವರು ಗಿರೀಶ್ ಮಟ್ಟಣ್ಣವರು ಹೇಳಿದ್ರು ನೋಡಿ, 27 ನಿಮಿಷಕ್ಕೆ ಒಂದು ಅತ್ಯಾಚಾರ, 27 ನಿಮಿಷಕ್ಕೆ ಒಂದು ಅತ್ಯಾಚಾರ ಈ ದೇಶದಲ್ಲಿ ನಡೀತಿದೆ. ಹಾಗಾದ್ರೆ ದಿವಸಕ್ಕೆ ಎಷ್ಟು ಹೆಣ್ಣು ಮಕ್ಕಳ ಒಂದು ಗ್ಯಾಂಗ್ ರೇಪ್ ಅತ್ಯಾಚಾರಗಳು ನಡೀತಿದೆ ಅನ್ನುವಂಥದ್ದನ್ನು ನಾವು ತುಲನೆ ಮಾಡ್ಬೇಕು. ಒಂದು ನನಗೆ ಈ ಒಂದು ಸೌಜನ್ಯದ ಒಂದು ವಿಷಯದಲ್ಲಿ 100ಕ್ಕೂ 100 ನ್ಯಾಯ ಸಿಗ್ಲೇಬೇಕು. ಸಂತೋಷ ಅಲ್ಲ ಅಂತೇಳಿ ಖಂಡಿತವಾಗಿ ಏನು ಜಡ್ಜ್ಮೆಂಟ್ ನ ಕಾಪಿಯಲ್ಲಿ ಬಂದಿದ್ದಾರ, ಸೌಜನ್ಯ ಅತ್ಯಾಚಾರಕ್ಕೂ ಸಂತೋಷ ರಾವು ಯಾವುದೇ ಸಂಬಂಧ ಇಲ್ಲ. 100ಕ್ಕೂ 100. ಈ ಹೋರಾಟಕ್ಕೆ ನೀವು ಯಾಕಾಗಿ ಬರಬೇಕಾಯ್ತು? ಯಾಕೆ ಈ ಹೋರಾಟಕ್ಕೆ ನೀವು ಇಳಿಬೇಕಂತ ನಿಮ್ಗೆ ಅನಿಸ್ತು?
ನೋಡಿ ಸರ್, ನಾನು ಹೋರಾಟಕ್ಕೆ ಬಂದದ್ದಲ್ಲ, ನನ್ನನ್ನು ಆ ಹೋರಾಟಕ್ಕೆ ಕರ್ಕೊಂಡದ್ದು. 9/10/2012 ನಾನು ಆ ಧರ್ಮಸ್ಥಳದಿಂದ ಈ ಹುಡುಗಿ ಮಿಸ್ ಆದ ಹೊತ್ತಿನಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಫೋನ್ ಮಾಡ್ತಾರೆ ನನಗೆ. ಮಿಸ್ ಆಗಿ ಗೊತ್ತಾದ್ಮೇಲೆ ಅಲ್ಲಿ ಹುಡುಗರು ಫೋನ್ ಮಾಡ್ತಾರೆ ನನಗೆ. ಫೋನ್ ಮಾಡಿ ಹೇಳ್ತಾರೆ, ಮೈಸಣ್ಣ ಹೀಗೆ ಹೀಗೆ ನಾನೊಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತ ಮನೆ ಹುಡುಗಿ ಮಿಸ್ಸಿಂಗ್ ಆಗಿದೆ, ನೀವು ಬನ್ನಿ ಮೈಸಣ್ಣ, ಇದು ಸಣ್ಣ 17 ವರ್ಷದ ಹುಡುಗಿ, ನೀವೇನಾದ್ರೂ ಮಾಡಿ ಹುಡುಕುವಂತ ಪ್ರಯತ್ನ ಮಾಡಿಸ್ಬೇಕು, ನೀವೊಂದು ಹಿಂದೂ ಸಂಘಟನೆ ಲೀಡರ್ ಅಂತ ಹೇಳಿ ಫೋನ್ ಮಾಡ್ತಾರೆ. ನಾನು ಹೇಳ್ತೇನೆ ಎಲ್ಲಿ ಆಗಿದ್ದು ಅಂತ ಕೇಳ್ತೇನೆ. ನೇತ್ರಾವತಿಯ ಆ ಕಡೆ, ಉಜಿರೆಯಿಂದ ಹೋಗ್ಬೇಕಾದ್ರೆ ಆ ಕಡೆ ಅಂತ ಹೇಳಿದ್ರೆ ಅದು ಎಲ್ಲವೂ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತದ್ದೇ ಆಗಿರ್ತದೆ. ಆ ದೃಷ್ಟಿಯಿಂದ ನಾನು ಹೇಳಿದೆ, ಇಲ್ಲ ನಾನು ಆ ಕಡೆ ಆದ್ರೆ ಬರುದಿಲ್ಲ, ಅದರಿಂದ ಈ ಕಡೆ ಇದ್ರೆ ನೋಡ್ಬೇಕು. ಇಲ್ಲ ಇಲ್ಲ ಅದು ನೇತ್ರದಿಂದ ಆ ಕಡೆ ಇದೆ, ನಾನಿಲ್ಲ, ನನಗೆ ಬರುದಿಲ್ಲ. ಅಲ್ಲಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಮಂಜುನಾಥ ದೇವರು ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ, ನೋಡುವ, ಮಿಸ್ಸಿಂಗ್ ಆಗಿದೆಲ್ಲ ಏನಾಗ್ತದೆ ನೋಡುವ ಅಂತ ಹೇಳಿದೆ ನಾನು. ಮರು ದಿವಸ 10/10/2012 ಬೆಳಿಗ್ಗೆ ಒಂದು 10:30 ಗಂಟೆ ಫೋನ್ ಬರ್ತದೆ, ಮಹೇಶ್ ಅಣ್ಣ ಆ ಮಗುವಿದ್ದು ಬಾಡಿ ಸಿಕ್ಕಿದೆ ಅಂತ ಹೇಳಿ. ಎಲ್ಲಿ ಅಂತ ಕೇಳಿದೆ. ಅಲ್ಲೇ ಮಣ್ಣ ಸಂಕಟ ಆಗ್ತೀರಾ, ಇವ್ರದ್ದು ಏನು ಆಯುರ್ವೇದಿಕ್ ಕಾಲೇಜ್ ಇದೆ, ಅದ್ರ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿ. ಅದಕ್ಕೆ ನೀವು ಬರ್ಬೇಕು ಅಂತ ಹೇಳ್ತೇನೆ. ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತೇನೆ. ಇದನ್ನೆಲ್ಲ ನೋಡುವಾಗ ನನಗೆ 9ಕ್ಕೂ ಹೋಗ್ಲಿಕ್ಕೆ 10ಕ್ಕೂ ಹೋಗ್ಲಿಲ್ಲ ನಾನು. 11 ತಾರೀಕಿಗೆ ಸಾಯಂಕಾಲ ನನಗೆ ಫೋನ್ ಬರ್ತದೆ. 11 ತಾರೀಕಿಗೆ 8:45 9 ಗಂಟೆ ಹೊತ್ತಿಗೆ ನಾನು ನನ್ನ ಎಲ್ಲ ಒಂದು ಗುರಿಪಲ್ಲ ಅಂತ ಇದೆ, ನಮ್ಮ ಉಜಿರೆಯಲ್ಲಿ ಗುರಿಪಲ್ಲ ಅಂತ ಹೇಳಿ, ಅಲ್ಲಿ ಒಂದು ತೋಟ ಮಾಡ್ತಾ ಇದ್ದೆ ನಾನು. JCP ಇಟೇಚಿ ಎಲ್ಲ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಏನೋ ಒಂದು ಲಬ್ಬರ್ ಗಿಡ ಎಲ್ಲ ನೆಡ್ತಿದ್ವು ನಾವು. ನಾನು ಬರ್ಬೇಕಾದ್ರೆ ಒಂದು 8-8:15 ಆಗಿ ಬರುವಾಗ ಮನೆಗೆ ಒಂದು ಮುಟ್ಟುವಾಗ ನನ್ನ ಹೆಂಡತಿ ಟಿವಿ ನೋಡ್ತಾ ಇದ್ದಾಳೆ. ಈಗ ಟಿವಿ ನೋಡಿದೆ, ಸೌಜನ್ಯನ ವಿಚಾರವಾಗಿ ಎಲ್ಲ ಟಿವಿಗಳಲ್ಲಿ ಬರ್ತಾ ಇತ್ತು. ನಾನು ಹೇಳಿದೆ, ಇದನ್ನ ಯಾಕೆ ನೋಡ್ತಿ ಮಾರ, ಈ ಮಗುವನ್ನು ಕೊಂದು ತಿಂದ್ರು ಯಾರಾದ್ರು ಪಾಪಿಗಳು, ಅದನ್ನು ಬಂದ್ ಮಾಡು ಅಂತ ಹೇಳ್ತೇನೆ. ನನಗೆ ಸ್ವಲ್ಪ ಊಟ ಹಾಕು ಅಂತ ಹೇಳ್ತೇನೆ. ನಾನು ಹಸಿಯಲ್ಲಿ ಬಂದಿರ್ತೇನೆ. ಹಾಗೆಂತ ಕಾಲು ತೊಳೆದು ಕೈಕಾಲು ತೊಳೆ ಎಲ್ಲ ಒಳಗಡೆ ಇಳಿಬೇಕಾದ್ರೆ, ಅಂಗಳಕ್ಕೆ ಇಳಿಬೇಕಾದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಫೋನ್ ಬರ್ತದೆ. ಅದು ಇವ್ರು ಯಾಕಪ್ಪ ನಮ್ಗೆ ಫೋನ್ ಮಾಡ್ತಾರಂತೆ, ಫೋನ್ ತೆಗಿ. ಯಾಕಂತ ಹೇಳಿದ್ರೆ ಅವ್ರು ಹಿಂದೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು, ಬೆಳ್ತಂಗಡಿ ತಾಲೂಕಿತ್ತು. ಅದ್ರ ಮೇಲೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಪುತ್ತೂರಿಗೆ ಹೋಗಿದ್ರು. ನಮ್ಮ ಬೆಳ್ತಂಗಡಿ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ಅವರು ಏನೋ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಈ ಪುಂಜಲ್ಕಟ್ಟೆಯಲ್ಲಿ ಒಂದು ಬಂಗಾರದ ಅಂಗಡಿಯನ್ನು ದರೋಡೆ ಮಾಡಿದ್ರು. ಆ ಕೇಸಿನ ಪ್ರಯುಕ್ತ ಅವರು ಮಧ್ಯಪ್ರದೇಶಕ್ಕೆ ಹೋಗಿದ್ರು. ಅಷ್ಟೊತ್ತಿಗೆ ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇವರನ್ನು ಕರೆಸಿದ್ದಾರೆ. ಈ ಸೌಜನ್ಯನ ಘಟನೆ ಆದಾಗ ಕಾನೂನು ರೀತಿಯ ತೊಂದರೆಗಳು ಆಗಬಾರದು, ಮತ್ತೆ ಇಲ್ಲಿ ಯಾರಾದ್ರು ದೊಡ್ಡ ಅಧಿಕಾರಿ ಬೇಕು, ಹಿಂದೆ ಯಾರಿದ್ರು ಅವರನ್ನೇ ಕರೆಸಿದ್ರು, ಅದು ಸುದರ್ಶನ್. ನಾನು ಅದು ಫೋನ್ ಬಂದಾಗಲೇ ಇವ್ರು ಯಾಕೆ ಫೋನ್ ಮಾಡಿದಂತ ಹೇಳಿದ್ರು, ಶೆಟ್ರೆ ಒಂದು ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು ಅಂತ. ಏನಂತ ಕೇಳಿದೆ. ಇಲ್ಲ ಆರೋಪಿ ಸಿಕ್ಕಿದ್ದಾನೆ ಅಂತ ಹೇಳಿದ್ರು. ಎಷ್ಟು ಗಂಟೆಗೆ ಅಂತ ಹೇಳಿದ್ರು. 5:30-6 ಗಂಟೆಗೆ ಸಿಕ್ಕಿದ್ದಾನೆ. ಅಲ್ಲಿ ಜನ ಎಲ್ಲ ಸಿಕ್ಕಾಪಟ್ಟೆ ಸೇರಿದ್ದಾರೆ. ಧರ್ಮಸ್ಥಳದಲ್ಲಿ ಗಾಡಿ ಎಲ್ಲ ಹುಡಿ ಮಾಡಿ ಹಾಕಿದ್ದಾರೆ. ಮತ್ತೆ ಒಳಗಡೆಯಿಂದ ಫೋನ್ ನಮ್ಗೆಲ್ಲ ಇದು ಮಾಡಿದ್ರು, ಆನ್ ಮಾಡಿದ್ರು. ನೀವು ಇಲ್ಲಿ ಇಡಬೇಡಿ, ಇಲ್ಲಿ ಇದ್ರೆ ಭಕ್ತರಿಗೆಲ್ಲ ತೊಂದರೆ ಆಗ್ತದೆ, ನೀವು ಇವನನ್ನು ಬೆಳ್ತಂಗಡಿಗೆ ಕೊಂಡು ಹೋಗಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇವನನ್ನು ಬೆಳ್ತಂಗಡಿಗೆ ತಂದಿದ್ದೇವೆ. ತರುವಾಗ ಅಲ್ಲಿ ಏನು ಪ್ರತಿಭಟನೆ ಮಾಡಿ ಸರ್ಕಾರಿ ಸ್ವತ್ತುಗಳನ್ನು ನಾಶ ಮಾಡಿದ್ರು, ಅದು ಜನಗಳೆಲ್ಲ ಬೆಳ್ತಂಗಡಿಗೆ ಬಂದ್ರು. ಅದರಲ್ಲಿ ನಿಮ್ಮ ಹುಡುಗನಿಗೆ ಒಬ್ಬನಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದೇನೆ ನಾನು ಅಂತ ಹೇಳಿದ್ರು. ಯಾರು ಅಂತ ಕೇಳಿದ್ರು. ಅವ್ರು ಕೇಳಿದ್ರು, ಯಾರು ದಲಿತ ಬಿಜೆಪಿಯ ತಾಲೂಕ್ ಪಂಚಾಯತ್ ಮೆಂಬರ್, ಅದನ್ನು ಸರಿಯಾಗಿ ಹೊಡೆದಿದ್ದೇನೆ ನಾನು ಅಂತ ಹೇಳಿದ್ರು. ನಾನು ಹೇಳಿದೆ, ನಿಮ್ಗೆ ಮಾಡ್ಲಿಕ್ಕೆ ಕೆಲಸ ಇಲ್ವೋ ಬೇರೆ, ನೀವ್ ಯಾಕೆ ಸರಿ ಹೀಗೆ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಹೇಳ್ತೇನೆ. ಹೇಳಿದ ಮೇಲೆ ಅವ್ರಿಗೆ ಶೆಟ್ರು ಹೇಗಾದ್ರೂ ಮಾಡಿ, ಇಲ್ಲಾಂದ್ರೆ ಅವನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ, ನನ್ನ ಮೇಲೆ ಕೇಸ್ ಮಾಡ್ತಾನೆ ಅವನು ಅಂತ ಹೇಳಿದ್ರು. ನಿಮ್ಮ ಹುಡುಗ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿ. ನಾನು ಇವಳಿಗೆ ಬಡಿಸ್ಲಿಕ್ಕೆ ಹೇಳಿ ಆಗಿದೆ. ನಾನು ಹೇಳಿದೆ, ಇವಳಿಗೆ ಬಡಿಸ್ಬೇಡ ಮಾರಾಜ್, ನಾನು ಈಗ ಒಂದ್ಸಲ ಹೋಗಿ ಬರ್ತೇನೆ, ಅವ್ರದ್ದೇನೋ ತೊಂದರೆ ಆಗಿದೆ ಅಂತೆ ಸರ್ಕಲ್ ಸಾಹೇಬ್ರಿಗೆ, ಹೋಗಿ ಬರ್ತೇನೆ ಅಂತ ಸ್ಟೇಷನ್ಗೆ ಹೊರಡ್ತೇನೆ. ಸಾಧಾರಣ 9-9:05 ಆಗಿರ್ಬೋದು. ಸ್ಟೇಷನ್ಗೆ ಹೋಗ್ತೇನೆ. ಅಲ್ಲಿ ಬೆಳ್ತಂಗಡಿ ಪೇಟೆಯಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೆ ಒಂದು ಇಡೀ ಪೂರ್ತಿ ಪೇಟೆಯಲ್ಲಿ ಜನ ಇದೆ. ಅಷ್ಟೊತ್ತಿಗೆ ಕೆಲವರ ಕೈಯಲ್ಲಿ ಪೆಟ್ರೋಲ್ ಇದ್ದು ಕ್ಯಾನ್ ಇದೆ, ಬೆಂಕಿಪಟ್ಟಣಗಳಿದ್ದಾವೆ. ನಾನು ಹೇಳಿದೆ, ಗಾಡಿ ನಿಲ್ಲಿಸ್ಬೇಡಿ, ಹೋಗಿ ಮುಂದೆ ಹೋಗಿ ಅಂತ ಹೇಳಿ. ತುಂಬಾ ಮುಂದೆ ಹೋದ್ಮೇಲೆ ಒಂದು 200 ಮೀಟರ್ ಮುಂದೆ ಹೋದ್ಮೇಲೆ ಇನ್ನೊಂದು ದಾರಿ ಇದೆ ಸ್ಟೇಷನ್ಗೆ ಬರ್ಲಿಕ್ಕೆ. ನಾನು ಅಲ್ಲಿ ಹೋಗಿ ಗಾಡಿ ತಿರುಗಿಸಿ ಸ್ಟೇಷನ್ಗೆ ಬರ್ಬೇಕಾದ್ರೆ ಇಲ್ಲಿಂದ ಶಾರ್ಟ್ ಕಟ್ ಅಲ್ಲಿ ಎಲ್ಲ ಜನ ಸ್ಟೇಷನ್ ಹತ್ರ ಬಂದ್ಬಿಡ್ತಾರೆ. ನಾನು ಹೋದ ತಕ್ಷಣ ಗೇಟ್ ಹಾಕ್ತಾರೆ. ಆಗ ಪೊಲೀಸ್ನವರು ತುಂಬಾ ಇದ್ರು. ನನ್ಗೆ ಇಷ್ಟೆಲ್ಲ ಗತ್ತೆ
ಇದಾಗಿದೆ ಅಂತ ನನಗೆ ಗೊತ್ತೇ ಇಲ್ಲ. ಸತ್ಯ ಅಂತ ಹೇಳಿದ್ರೆ ಇಷ್ಟು ಪೊಲೀಸ್ ಬಂದಿದ್ದಾರೆ ಬೆಳ್ತಂಗಡಿಯಲ್ಲಿ, ಸೌಜನ್ಯ ಕೇಸ್ ಇಷ್ಟು ಜೋರಾಗಿದೆ, ಇದು ಗೊತ್ತೇ ಇಲ್ಲ ನನಗೆ. ಸ್ಟೇಷನ್ ಒಳಗೆ ನುಗ್ಗಿಸಿದ ಮೇಲೆ ನನ್ನ ಗಾಡಿಯ ಹಿಂದ್ಗಡೆ 100, 100, 150, 200 ಪೊಲೀಸ್ ಓಡಿ ಬಂದ್ರು. ಅಷ್ಟೊತ್ತಿಗೆ ಇದೇ ಸುದರ್ಶನ್ ಓಡಿ ಬಂದ್ರು. ನಾನ್ ಕರ್ಸಿದ್ದು ಅಂತ ಹೇಳಿ, ಸರ್ ಹೋಗ ಅಂತ ಹೇಳಿದೆ, ಆಸ್ಪತ್ರೆಗೆ ಹೋಗುವಂತ. ಇಲ್ಲ ಶೆಟ್ರ್, ಜನ ಎಲ್ಲ ಬಂದಾಯ್ತು, ಇವ್ರನ್ನು ಕಳಿಸಿ ಹೋಗ್ಬೇಕು ಅಂತ ಹೇಳಿ ನಾನು ಹೇಳಿದೆ, ನಾನು ನಿಮ್ಮ ಕೆಲಸಕ್ಕೆ ಬಂದದ್ದು, ನಾನು ಇದರಲ್ಲಿ ಯಾವುದು ಸೌಜನ್ಯನ ಇದರಲ್ಲಿ ಯಾವ್ದು ಇಲ್ಲ, ನಾನು ಅದನ್ನು ಅಣ್ಣಪ್ಪ ಮಂಜುನಾಥ ನೋಡ್ಕೊಳ್ತಾರೆ, ಅವ್ರದನ್ನು ಕಣ್ಣು ಹೋಗ್ಲಿಲ್ಲ, ಅವ್ರು ಸರಿ ಇದ್ದಾರೆ, ಅವರೇ ನೋಡ್ಕೊಳ್ಳಿ, ನಾನು ಇದ್ರಲ್ಲಿ ಇಲ್ಲ ಅಂತ ಹೇಳ್ತೇನೆ ಅವ್ರಿಗೆ. ನಿಮ್ಮ ಕೆಲಸಕ್ಕೆ ಬಂದು ನೀವು ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿ, ನಾನು ಅವನನ್ನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ ಅವರಿಗೆ. ಇಲ್ಲ ಶೆಟ್ರೆ, ASP ಅನುಚೇತಿದ್ರು, ಅವ್ರ ಹತ್ರ ಮಾತಾಡಿ ಶೆಟ್ರೆ ಅಂತ ಹೇಳಿ. ನಾನು ಯಾಕೆ, ನನ್ಗೇನಾಗತ್ಯ, ನನ್ನನ್ನು ಕರೆದದ್ದು ನೀವು, ನಿಮ್ಮ ತೊಂದರೆಗೋಸ್ಕರ ಕರೆದದ್ದು, ಹೋಗು ಅಂತ ಹೇಳಿದೆ. ಇಲ್ಲ ಅನುಚೇತ ಕೆಳಗಡೆ ಓಡಿ ಬರ್ತಾರೆ. ಅಷ್ಟೊತ್ತಿಗೆ ಆಗ್ಲೇ ಈ ಹುಡುಗನಿಗೆ ಒಂದು 25-30 ಮೀಟರ್ ದೂರದಲ್ಲಿದೆ, ನಾನು ಹೊಡಿತಾರಂತ ಹೇಳಿದ್ರೆ ಅಷ್ಟಿಷ್ಟಲ್ಲ, ಸಖತ್ತಾಗಿ ಹೊಡಿತಾ ಇದ್ದಾರೆ ಈ ಹುಡುಗನಿಗೆ. ಯಾರಿಗೆ? ಸಂತೋಷ್ ಅವ್ರಿಗೆ ಕಾಣ್ತು ಅಂತ, ಅದು ಸ್ಟೇಷನ್ ಮೇಲೆ ಹೊಡೆಯುವುದು ಎಲ್ಲ ಸೌಂಡ್ ಎಲ್ಲ ಬರ್ತಾ ಇತ್ತು ಟಿವಿಗಳಿಗೆ. ASP ಬರ್ತಾರೆ, ನಂಗೆ ಹೇಳ್ತಾರೆ, ಶೆಟ್ರ್ ಹೇಗೆ ಆದ್ರೂ ಮಾಡಿ ಕಳಿಸಿ ಅಂತ ಹೇಳಿ. ನಾನು ಹೇಳಿದೆ, ನನ್ನ ಜವಾಬ್ದಾರಿ ಅಲ್ಲ, ಅದು ನನ್ನ ಜವಾಬ್ದಾರಿ ಅಲ್ಲ, ನೀವು IR ಆಫೀಸರ್ ಇದ್ದೀವಿ, ನೀವೊಂದು ಮನವಿ ಮಾಡಿ ಅಂತ ಹೇಳಿ. ಇಲ್ಲ ಶೆಟ್ರ್, ಅದು ಹೇಗೆ, ನೀವೊಂದು ಹೇಳಿದೆ. ನಾನು ಹೇಳಿದೆ, ನಾನು ಹೋಗ್ಲಿಕ್ಕೆ ಆಗುದಿಲ್ಲ, ನಾನು ಹಿಂದೂ ಸಂಘಟನೆಯಲ್ಲಿ ಹೋರಾಟ ಮಾಡಿದವ, ಅಲ್ಲಿ ಈಗ ಸೇರಿದಂತ 2-3 ಸಾವಿರ ಜನರಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಯಾರಾದ್ರೂ ಒಬ್ಬ ಇದ್ದೆ ನೀನ್ ಯಾರು ಅಂತ ಕೇಳಿದ್ರೆ ಅದು ಬೇಡ ಸರ್, ನೀವೇ ಹೋಗಿ ಅಂತ ಹೇಳಿ ಅವ್ರು ಹೋಗ್ತಾರೆ ಗೇಟಿನ ಹತ್ರಕ್ಕೆ. ಅಷ್ಟೊತ್ತಿಗೆ ರೊಚ್ಚಿಗೆದ್ದ ಜನಗಳೇ ಬೆಂಕಿ ಹಾಕರು, ಸುಟ್ರು ಅವನನ್ನು ಅಂತ ಬೊಬ್ಬೆ ಹೊಡಿತಾರೆ. ASP ಹೊರಗಡೆ ಹಿಂದೆ ಬರ್ತಾರೆ. ಹಿಂದೆ ಬಂದು ಅವ್ರು ಹೇಳ್ತಾರೆ, ಶೆಟ್ರ್ ದಯವಿಟ್ಟು ನೀವೇನಾದ್ರೂ ಮಾಡಿ, ಅಲ್ಲಿ ಇನ್ನೂ 4-5 ಮಂದಿ ಇದ್ದಾರೆ, ಇವನು ಸಿಕ್ಕಿದ್ದು ಒಬ್ಬನೇ, ಅವ್ರನ್ನೆಲ್ಲರನ್ನು ಟ್ರೇಸ್ ಮಾಡ್ಬೇಕು, ಇಲ್ಲಿ ಪ್ರತಿಭಟನೆ ಆದ್ರೆ ಅವ್ರನ್ನ ಹೇಗೆ ಹಿಡಿಯುದು, ಅವರೆಲ್ಲ ದೂರ ಓಡಿ ಹೋಗ್ತಾರೆ ಅಂತ ಹೇಳಿದ್ರು. ಅದನ್ನು ಸರ್ಕಲ್ ಕೂಡ ನನಗೆ ಹೇಳಿದ್ರು ಸುದರ್ಶನ್ ಅವರು. ಅಷ್ಟೊತ್ತಿಗೆ ಹೇಳಿದೆ, ನಾನೆಂತ ಮಾಡ್ಲಿಕ್ಕೆ ಆಗ್ತದೆ, ಶೆಟ್ರ್ ಹೇಗೆ ಆದ್ರೆ ಕಳಿಸಿ ಅಂತ ಹೇಳಿ. ನಾನು ಏನ್ ಮಾಡುದಾಗ ಹೋದೆ, ಸೀದಾ ಹೋಗಿ ಗೇಟಿನ ಹತ್ರ ಹೋಗ್ತೇನೆ, ಎಲ್ರಿಗೂ ಕೈ ಮುಗಿತೇನೆ, ದಯವಿಟ್ಟು ನೋಡಿ, ASP ಹೇಳ್ತಾ ಇದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ, ಸಿಕ್ಕಿದ್ದು ಒಬ್ಬ, ಇನ್ನೂ 4-5 ಮಂದಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಗಲಾಟೆ ಮಾಡಿದ್ರೆ, ಪ್ರತಿಭಟನೆ ಮಾಡಿದ್ರೆ ಆರೋಪಿಗಳು ಎಲ್ಲೆಲ್ಲೋ ಊರು ಬಿಟ್ಟು ಓಡ್ತಾರೆ, ಅವಕಾಶವನ್ನು ನಾವು ಮಾಡ್ಕೊಡ್ಬೇಕು. ಮಹೇಶ್ ಅಣ್ಣ, ನೀವು ಜವಾಬ್ದಾರಿ ತಗೊಳ್ತೀರಾ ಅಂತ ಕೇಳ್ತಾರೆ. ನೆರೆದಿದ್ದ ಪ್ರತಿಭಟನಾಕಾರರು ನನಗೆ ಪ್ರಶ್ನೆ ಮಾಡ್ತಾರೆ, ನೀವು ಜವಾಬ್ದಾರಿ ತಗೊಳ್ತೀರಾ, ನಿಮ್ಮ ಮೇಲೆ ಬರ್ತದೆ, ತಗೊಳ್ತೀರಾ ಅಂತ ಕೇಳಿದ್ರು. ಅಷ್ಟೊತ್ತಿಗೆ ನನ್ನ ಹತ್ರ ಬೇರೆ ಉತ್ತರ ಇರಲಿಲ್ಲ. ನಾನು ಅವರಿಗೆ ಕೈ ಜೋಡಿಸಿ ಹೇಳ್ತೇನೆ, ಸೌಜನ್ಯಳಿಗೆ ನ್ಯಾಯ ತೆಗೆಸಿಕೊಡುವ ಜವಾಬ್ದಾರಿ ನಂದು. ಯಾಕೆ, ನಾವು ಇಲ್ಲಿ ಒಬ್ಬೆ ಹೊಡೆದ್ರೆ ಪೊಲೀಸ್ನವರಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ, ಆರೋಪಿಗಳು ಇನ್ನೂ ಇದ್ದಾರೆ ಅಂತ ಹೇಳಿ ASP ಹೇಳ್ತಾ ಇದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಇಲ್ಲಿ ನಿಂತ್ರೆ ಆಗುದಿಲ್ಲ ಅಂತ. ಮಹೇಶ್ ಅಣ್ಣ, ನೀವು ನ್ಯಾಯ ತೆಗೆಸಿ ಕೊಡೋದಾದ್ರೆ ನಾವು ಇಲ್ಲಿಂದ ಹೋಗ್ತೇವೆ ಅಂತ ಹೇಳ್ತೇನೆ. ನಾನಲ್ಲಿ ಏನ್ ಮಾಡ್ತೇನೆ, ಘೋಷಣೆ ಮಾಡಿಬಿಡ್ತೇನೆ, ಸೌಜನ್ಯಳಿಗೆ ನ್ಯಾಯ ತೆಗೆಸಿ ಕೊಡುವ ಜವಾಬ್ದಾರಿ ನಂದು ಅಂತ ಹೇಳಿ ಇಷ್ಟೇ ಹೇಳಿದ್ದು ನಾನು. 10 ನಿಮಿಷದಲ್ಲಿ ನೆರೆದಿದ್ದ ಎಲ್ಲಾ ಪ್ರತಿಭಟನೆಗಾರರು ಅವರವರ ಪಾಡಿಗೆ ಹೋಗ್ತಾರೆ. ನಾನು ಆವತ್ತಿಗೆ ಏನ್ ಮಾಡ್ತೇನೆ, ನನ್ಗೆ ಖುಷಿ ಆಯ್ತು ಅಂತ ಹೇಳಿ, ಎಲ್ಲ ನನ್ನ ಮಾತು ಕೇಳಿದ್ರಲ್ಲ ಅಂತ ಹೇಳಿದೆ, ನಾನು ಅಲ್ಲಿಂದ ಹೊರಟೆ. ನನಗೆ ಏನು ಈ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಬಂದವನಿಗೆ ಅದು ಮತ್ತೆ ಹೋಯ್ತು ಈ ಸಂತೋಷದಲ್ಲಿ. ಮನೆಗೆ ಬರ್ಬೇಕಾದ್ರೆ ನನ್ನ ಮನೆಗೆ ಇನ್ನೊಂದು 150-200 ಮೀಟರ್ ದೂರ ಇದೆ. ಅಷ್ಟೊತ್ತಿಗೆ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಬರ್ತದೆ. ಫೋನ್ ಬಂದಾಗ ನೋಡಿದೆ, ನಾನು ನೋಡಿ ಯಾರು ಏನಂತ ಕೇಳಿಲ್ಲ, ಸರ್ ತಪ್ಪಾಯ್ತು ಸರ್, ಈಗ ವಾಪಸ್ ಬರ್ತೇನೆ, ನಿಮ್ಮ ಕೆಲಸ ಬಾಕಿ ಆಗಿರುತ್ತೆ. ಇಲ್ಲ 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 ಶೆಟ್ರ್, ನೀವು ಬರುದು ಬೇಡ ಅಂತ ಹೇಳ್ತಾರೆ. ನಾನು ಕೇಳ್ತೇನೆ ಯಾಕೆ ಅಂತ ಹೇಳಿ, ಇಲ್ಲ ಇವರು SP ಸಾಹೇಬ್ರು ಬರ್ತಾ ಇದ್ದಾರೆ. ಬರ್ಲಿ ಸರ್, ನಿಮ್ಮ ಆಫೀಸರ್ ಅಲ್ವಾ, ಏನು ಒಂದು ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಆಗಿದೆ, ಮತ್ತೆ SP ಆರೋಪಿ ಸಿಕ್ಕಿದ್ದಾನಂತ ಹೇಳ್ತಾ, ಒಬ್ಬ ಸಿಕ್ಕಿದ್ದಾನಂತ ಹೇಳ್ತಾ ಇದ್ದೀರಿ, ಬರ್ಲಿ ಅಂತ ಹೇಳ್ತಾರೆ. ನಾನು ಬರ್ಲಿ, ಏನಾದ್ರು ಇಲ್ಲ, ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೇನೆ, ಏನು ವಿಷಯ ಅಂತ ಕೇಳ್ತೇನೆ ನಾನು, ಏನು ವಿಷಯ ಅಂತ ಹೇಳಿ. ಅಷ್ಟೊತ್ತಿಗೆ ಅವರು ಹೇಳ್ತಾರೆ, ನಿಮ್ಮ ಮೇಲೆ FIR ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಕರ್ತಿದ್ದೀನಿ ನೀವಲ್ಲ ಸರ್, ASP ಸಾಹೇಬ್ರು ಜೊತೆಯಲ್ಲಿ ಇದ್ರು, ನಿಮ್ಗೆ ಗೊತ್ತಿರುವಂತದ್ದು, ನೀವ್ ಹೇಳಿ ಅವರಿಗೆ. ಅವರೇನು ತ್ರಿಕಾಲ ಜ್ಞಾನಿ ಅಲ್ವಲ್ಲ, ಅಲ್ಲಿ ಕೂತ್ಕೊಂಡು ಯಾತಕ್ಕೆ ಬಂದಿದ್ದಾರೆ ಶೆಟ್ರು ಏನು ಅಂತ ಹೇಳಿ ಅಲ್ಲಿ ಕೂತ್ಕೊಂಡು FIR ಮಾಡಿ ಅಂತ ಹೇಳಿ ಅಷ್ಟು ಪರಿಜ್ಞಾನಿ ಒಬ್ಬ SP-ಗೆ ಅಂತ ಕೇಳ್ತೇನೆ ನಾನು. ಇಲ್ಲ ಶೆಟ್ರ, ಅವರು ನಿಮ್ಮ ಮೇಲೆ FIR ಮಾಡಿದೆ. ಆದ್ರೆ ಯಾರು, ಯಾಕೆ ಅಂತ ಕೇಳಿದ್ರು. ಇಲ್ಲ, ತುಂಬಾ ಒತ್ತಡ ಇದೆ ಅಂತ ಹೇಳಿದ್ರು. ಯಾರ್ದು ಅಂತ ಕೇಳಿದೆ, ದೊಡ್ಡವರದ್ದು ಅಂತ ಹೇಳಿದ್ರು. ದೊಡ್ಡವರದ್ದು ಅಂತ ಹೇಳಿದ್ರು. ದೊಡ್ಡವರು ಅಂತ ಹೇಳಿದ ಮೇಲೆ ನನಗೆ ಅದು, ಅರೆ ದೊಡ್ಡವರು ಅಂದ್ರೆ ಯಾರು ಅಂತ ಕೇಳಿದೆ. ನಿಮ್ಗೆ ಗೊತ್ತಿಲ್ಲ ಶೆಟ್ರೆ, ಇಲ್ಲಿ ದೊಡ್ಡವ ಚಿಕ್ಕವ ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತಿದ್ದಲ್ಲ, ನಾವು ಅದನ್ನು ಹೇಳ್ಬೇಕು ಬಾಯಿ ಬಿಟ್ಟು ಅಂತ ಹೇಳಿದ್ರು.
ಅಲ್ಲ, ದೊಡ್ಡವರು ಚಿಕ್ಕವರ ಈ ಪ್ರಕರಣದಲ್ಲಿ ಅವರು ಇದ್ದಾರ? ದೊಡ್ಡವರು ಚಿಕ್ಕವರೆಲ್ಲ ಯಾರು ದೊಡ್ಡವರು ಚಿಕ್ಕವರು ಅಂತ ನನಗೆ ಹೇಳಿ ಅಂತ ಹೇಳಿದ. ಅವ್ರು ಹೇಳಲಿಕ್ಕೆ ಬಾಯಿ ಬಿಡುದಿಲ್ಲ. ಅವರು ಚಟ್ಟ ಒಂದು ಕೇಸ್ ಮಾಡ್ತಾರೆ ಅಂತ ಹೇಳ್ತಾರೆ, ನಮ್ಮನ್ನೊಂದು ಬಚಾವ್ ಮಾಡಿ ಅಂತ ಹೇಳಿ. ಆಯ್ತಪ್ಪ, ಇಂತ ಒಂದು 17 ವರ್ಷದ ಅಪ್ರತ್ತ ಬಾಲಕಿಯನ್ನೇ ಗ್ಯಾಂಗ್ ರೇಪ್ ಮಾಡಿ ಕೊಂದಿದ್ದಾರೆ. ಇನ್ನು ನಮ್ದೇನು? ಹಾಕಿ ಒಂದು ಕೇಸು, ಒಂದು 35 ಕೇಸು ಹಿಂದೂ ಸಮಾಜದ ಹೋರಾಟಕ್ಕೋಸ್ಕರ ಮಾಡಿಸಿಕೊಂಡಿದ್ದೇನೆ. ಇದು ದೊಡ್ಡ ವಿಚಾರ ಅಲ್ಲ. ಹಾಕಿ ಒಂದು ಕೇಸು ಅಂತ ಹೇಳಿದೆ. ಅಲ್ಲಿಂದ ನಾನು ಬರ್ತೇನೆ, ಸೀದಾ ಬರ್ತೇನೆ. ನಾನು ಬರ್ಬೇಕಂತ ಕೇಳ್ತಾರೆ, ಬೇಡ ಅಂತ ಹೇಳ್ತಾರೆ. ನಾನು ಸೀದಾ ಬರ್ತೇನೆ, ಮನೆಗೆ ಬಂದು ಊಟ ಮಾಡ್ತೇನೆ, ಮಲಗ್ತೇನೆ. ಬೆಳಿಗ್ಗೆ ಒಂದು 9-9:30 ಗಂಟೆಗೆ ಸರ್ಕಲ್ಗೆ ಫೋನ್ ಮಾಡ್ತೇನೆ. ದೊಡ್ಡವರಂದ್ರೆ ಯಾರು ಅಂತ ಹೇಳಿ, ದೊಡ್ಡವರಂದ್ರೆ ಯಾರು ಅಂತ. ಅಷ್ಟೊತ್ತಿಗೆ ನೇರವಾಗಿ ಹೇಳ್ತಾರೆ ವೀರೇಂದ್ರ ಹೆಗ್ಡೆ ಅವರು ಅಂತ ಹೇಳಿದ್ರು. ವೀರೇಂದ್ರ ಹೆಗ್ಡೆ ಅವರು ಅಂತ ಹೇಳಿದ್ದು ಇದು ಸುದರ್ಶನ್ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದು. ನಾನು ಹೇಳುವ ಮಾತಲ್ಲ, ಅವ್ರು ಹೇಳಿದ್ದನ್ನು ಇಲ್ಲ ನಾನು ಹೇಳುದು. ಅದು ಸತ್ಯ, ಅದು ಸತ್ಯ. ಅದಕ್ಕೆ ಹೇಳ್ತಾರೆ, ಹಾಗಾದ್ರೆ ಈಗ ಉಂಟಾ? ಯಾರೋ ಅತ್ಯಾಚಾರ ಮಾಡಿದ್ದು ಹೇಳಿದ್ರೆ ಇವರೆಲ್ಲ ಯಾಕೆ ಕೈ ಹಾಕ್ತಾರೆ? ಯಾಕೆ ಹಾಕ್ತಾರೆ? ಅದು ದೊಡ್ಡ ಒಂದು ಇದಾಯ್ತು. ಆಯ್ತಪ್ಪ, ಏನ್ ಕೇಸ್ ಮಾಡಿದ್ರು ಅಂತ ಕೇಳ್ತಾರೆ. ನಾನ್ ಬೇಲೆಬಲ್ ಅಂತ ಹೇಳಿದ್ರು. ನನಗೆ ಇನ್ನೂ ಬಿಸಿ ಆಯ್ತು. ಅರೆ, ನಾನು ಏನು ಮಾಡದೆ ಮನೆಯಲ್ಲಿ, ಅದಕ್ಕಿಂತ ನಾನು ಸಂಘಟನೆಗಳಲ್ಲಿ ಬಿಟ್ಟೊಂದು 7-8 ವರ್ಷ ಆಗಿದೆ. ನನ್ನದೇ ಒಂದು ಸಂಘಟನೆ ಕಟ್ಟಿಕೊಂಡು ನಾನು ಬದುಕಿದ್ದವ. ಸಮಾಜಕ್ಕೆ ಏನಾದ್ರು ಬಂದ್ರೆ ಅವರಿಗೆ ಒಳ್ಳೇದು ಮಾಡುದು, ಇದು ಮಾಡುದು, ಅಷ್ಟು ಬಿಟ್ರೆ ನಾನು ಮನೆಯಿಂದ ಹೊರಗಡೆ ಬಂದು ದಾರಿ ಮಧ್ಯದಲ್ಲಿ, ಪೇಟೆ ಮಧ್ಯದಲ್ಲಿ ನಾನು ಹೋರಾಟ ಮಾಡ್ಲಿಕ್ಕೆ ಇಳಿದದೇ ಇಲ್ಲ. ಪುನಃ ತಂದು ಹಾಕಿದ್ರು ಅಂತ ಕೇಳಿದೆ ನನ್ನ ರಸ್ತೆಗೆ. ನೀವ್ ಯಾಕೆ ನನ್ನ ಮೇಲೆ ನೋನ್ ಬೇಲೆಬಲ್ ಹಾಕಿದ್ದು? ಒಂದು ಸಣ್ಣ ಕೇಸ್ ಮಾಡ್ತೇನೆ ಅಂತ ಹೇಳಿದ್ರೆ ಯಾಕೆ ನೋನ್ ಬೇಲೆಬಲ್? ಯಾಕೆ ಸಿಟ್ಟು ಒತ್ತಡ ಉಂಟಲ್ಲ ದೊಡ್ಡವ್ರಿಗೆಲ್ಲ, ಆದ್ರಿಂದ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ, ಇದೆಲ್ಲ ಹೇಳ್ತಾರೆ ಅವ್ರು. ಕತೆ ಗೀತೆ ಎಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ನಾನು ಹೇಳ್ತೇನೆ, ಆಯ್ತು, ಅದೆಲ್ಲ ಆದ ಮೇಲೆ ನನ್ನ ತಲೆ ಬಿಸಾಯ್ತು. ಹಾಗಾದ್ರೆ ನಾನ್ ಬೇಲೆಬಲ್ ಕೇಸ್. ಧರ್ಮಸ್ಥಳದಲ್ಲಿ ಗಾಡಿ ಹೊಡೆದದ್ದು ಯಾರು? ನಾನು ಎಷ್ಟು ಗಂಟೆಗೆ ಸ್ಟೇಷನ್ಗೆ ಹೋಗಿದ್ದು? ನೀವು ಇದನ್ನೆಲ್ಲ ಮಾಡ್ತಿರಾದ್ರೆ ಹಾಗಾದ್ರೆ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ದೊಡ್ಡವರು ಇರ್ಬೇಕಾಗಾದ್ರೆ ಇವ್ರು ಯಾಕೆ ಮಾಡಿಸ್ಬೇಕು? ಇಲ್ಲದ್ರೆ ಇವ್ರಿಗೇನ್ ಕೆಲಸ ಅಲ್ಲಿ ಅಂತ ಹೇಳುವಂತದ್ದು ನಾನು ಅವತ್ತಿಗೆ ಹೇಳಿದೆ. ಅದು ಬಿಟ್ಟು ನಾನು ಹೇಳಿದೆ, ಆಯ್ತು, ಇನ್ನು ಬೇಲ್ ತೆಗಿಬೇಕು, ಇದು ನಮ್ಮ ಕರ್ಮ ಅಂತ ಹೇಳಿದೆ. ಆವತ್ತೇ ಮಧ್ಯಾಹ್ನ ಒಂದು 12 ತಾರೀಕಿಗೆ ಮಧ್ಯಾಹ್ನ ಊಟ ಮಾಡಿ ಒಂದು 2:15-2:00ವರೆಗೆ ಕೈ ಎತ್ತಲಿಲ್ಲ ತಟ್ಟೆಯಿಂದ. ಒಂದು ಡಿಪಾರ್ಟ್ಮೆಂಟ್ಲಿ ಪೊಲೀಸ್ ಅಪ್ಪನವರಿಂದ ಒಂದು ಫೋನ್ ಬರ್ತದೆ, ಮಹೇಶ್ ಅಣ್ಣ ಏನ್ ಮಾಡ್ತಾ ಇದ್ದೀರಿ? ನಾನು ಊಟ ಮಾಡಿ ಆಯ್ತು. ಇಲ್ಲ, ನೀವು ಓಡಿ ಅಂತ ಹೇಳ್ತಾರೆ. ನೀವು ಓಡಿ ಅಂತ ಹೇಳಿ ನಾನು ಹೇಳಿದ್ರೆ ನಾನೇನ್ ಮಾಡಿದೆ ಅಂತ ಹೇಳಿದ್ದೇನೆ. ಅಲ್ಲ, ನಿಮ್ಮ ಮೇಲೆ ಕೇಸ್ ಆಗಿದೆ. ಈಗ SP ಅಭಿಷೇಕ್ ಗೋಯಲ್ ಮಂಗಳೂರಿಂದ ಬರ್ತಾ ಇದ್ದಾರೆ. ಅವರು ಬಂಟ್ವಾಳದಿಂದ ಇವರನ್ನು ಕರೆತರ್ತಾ ಇದ್ದಾರೆ. ಯಾರು? ಮಹೇಶ್ ಪ್ರಸಾದ್ ಅಂತ ಹೇಳಿ ಒಬ್ಬ PSI. ಇಲ್ಲಿ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ, ನಮ್ಮ ಬೆಳ್ತಂಗಡಿಯವರಿಗೆ ನಿಮ್ಗೆ ಯಾರಿಗೆ ಗೊತ್ತಿಲ್ಲ, ಅಲ್ಲಿಂದ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ, ಬಂಟ್ವಾಳ ಮತ್ತು ಮಂಗಳೂರಿಂದ. ನೀವು ಓಡಿ ಅಂತ ಹೇಳ್ತಾರೆ. ನಾನು ಅದೇ ತಕ್ಷಣ ತಟ್ಟೆ ಬಿಟ್ಟು ನಾನು ಕೂಡ್ಲೆ ಕೈ ತೊಳೆದು ಬಟ್ಟೆ ಹಾಕೊಂಡು ಹೊರಡ್ತೇನೆ ಮನೆಯಿಂದ. ಹೊರಡಿ ಸ್ವಲ್ಪ ಹೊತ್ತು ಒಂದು ಅರ್ಧ ಮುಕ್ಕಾಲು 1 ಗಂಟೆಯಲ್ಲಿ ಅವ್ರು ಬಂದಿದ್ದಾರೆ. ನನ್ನ ಮನೆ ಎದುರುಗಡೆ ಒಂದು ಭಾಗಕ್ಕೆ ಮಾರ್ಗ ಇದೆ, ಅದು ಅರ್ಧ ತನಕ ಮಾತ್ರ ಬರುದು. ಅಲ್ಲಿ ದೊಡ್ಡ ನದಿ ಇದೆ. ಮತ್ತೊಂದು ಕಡೆಯಿಂದ ನನ್ನ ಮನೆಗೆ ಮಾರ್ಗ ಬರ್ತದೆ. ಆ ಮನೆಗೆ ಬರುವ ಮಾರ್ಗದಲ್ಲಿ ಬಂದಿಲ್ಲ ಅವರು. ಎದುರುಗಡೆ ಮನೆ, ನಮ್ಮ ತಮ್ಮನ ಮನೆ ಇದೆ, ಅಲ್ಲಿ ಬಂದು ನಿಂತಿದ್ದಾರೆ. ಎಲ್ಲಿಂದ ಮಳೆ ಬಂದಿದೆ ಅಂತ ಗೊತ್ತಿಲ್ಲ, ಮಳೆ ಎಲ್ಲಿಂದ ಬಂದಿದಂತ ಗೊತ್ತಿಲ್ಲ. ಬಹಳ ಜೋರಾಗಿ ಮಳೆ ಬರ್ತದೆ. ಬಂದು ಅವರಿಗೆ ಈ ಕಡೆ ಬರ್ಲಿಕ್ಕೆ ಆಗುದಿಲ್ಲ, ನಾನು ಹೋಗಿ ಆಗಿರ್ತದೆ. ಅಲ್ಲಿಂದ ಹೋದ ಮತ್ತೆ 1 ತಿಂಗಳು ಮತ್ತೆ ನಾನು ಬರೋದು ಸೌಜನ್ಯನ ಮನೆಗೆ. ಫಸ್ಟ್ ಆ 1 ತಿಂಗಳು ಬೇಲ್ ತಗೊಂಡ ಮೇಲೆ ನಾನು ಬರ್ತೇನೆ. ಫಸ್ಟಿಗೆ ನನ್ನ ಮನೆಗೆ ಬರುದಿಲ್ಲ, ಸೌಜನ್ಯನ ಮನೆಗೆ ಹೋಗ್ತೇನೆ. ಅಲ್ಲೊಂದು ಪ್ರೆಸ್ ಮೀಟ್ ಹೇಳ್ತೇನೆ. ಆ ಪ್ರೆಸ್ ಮೀಟ್ ಅಲ್ಲೂ ಕೂಡ ನಾನು ಹೇಳಿದೆ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೋ ಒಂದು ಗ್ಯಾಂಗ್ ಇದೆ. ಇಲ್ಲಿ ಸತ್ತ ಹೆಣಗಳ ಮೇಲೆ ಬಂಗಾರ ಸಿಗುದಿಲ್ಲ, ದುಡ್ಡು ಸಿಗುದಿಲ್ಲ, ಯಾವುದೂ ಸಿಗುದಿಲ್ಲ. ಆವತ್ತಿನ ಯಾವ್ದಾದ್ರು ದಾಖಲೆಗಳು ಇದ್ರೆ ಟಿವಿಗಳಲ್ಲಿ ಬಂದದನ್ನು ನೋಡ್ಬೋದು ಇದ್ರೆ. ಅಷ್ಟೇ ಹೇಳಿಕೆ ಕೊಟ್ಟಿರುವಂತದ್ದು. ಇಲ್ಲಿ ಯಾವುದೋ ಒಂದು ಗ್ಯಾಂಗ್ ಕಾರ್ಯಾಚರಣೆ ಮಾಡ್ತಾ ಇದೆ, ಯಾರೋ ಒಂದು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಯಾರೋ ಇದ್ದಾರೆ ಅದ್ರಲ್ಲಿ ಗ್ಯಾಂಗ್ ಇದೆ ಅಂತ ಅಷ್ಟೇ ಹೇಳಿದ್ರು ನಾನು. ತೆಗೊಳ್ಳಿ ಮತ್ತೆ ನನ್ನ ವಿರುದ್ಧ ಇಡೀ ಬೆಳ್ತಂಗಡಿ ತಾಲೂಕು ಎಲ್ಲೆಲ್ಲೋ ಪ್ರತಿಭಟನೆಗಳು ಅದು ಇದು ನಡೀತು ನಿರಂತರ 1 ವರ್ಷ. 2013ರಲ್ಲಿ ಸೌಜನ್ಯಳ ಮಿಸ್ಸಿಂಗ್ ಆದ ದಿವಸ ನಾವು ಪ್ರೆಸ್ಸಿಗೆ ಅಂತ ಹೇಳಿ ಕೇಳ್ತೇವೆ ಮಂಗಳೂರಲ್ಲಿ. ಅವ್ರು ಹೇಳ್ತಾರೆ ಪುರ್ಸೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ 10 ತಾರೀಕಿಗೆ ಆದ್ರೆ ಇದೆ ಅಂತ ಕೇಳಿದಾಗ 10 ತಾರೀಕಿಗೆ ಡೇಟ್ ಉಂಟು ಅಂತ ಕೇಳ್ತಾರೆ. ಆವತ್ತು 10 ತಾರೀಕಿಗೆ ಪ್ರೆಸ್ ಮೀಟ್ ಮಾಡ್ತೇವೆ ನಾವು. ಅಲ್ಲಿ ಯಾರೋ ಒಬ್ರು ನಮ್ಗೆ ಸಿಕ್ಕಿದವ್ರು ಹೇಳ್ತಾರೆ, ಮಹೇಶನ್ನ ಇಲ್ಲೇ ಯಾಕೆ ಮಾಡ್ತೀರಿ, ನೀವು ಬೆಂಗಳೂರಲ್ಲಿ TV9 ಅಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ನಾನು ಹೇಳಿದೆ, ನಮ್ಮನ್ನು ಯಾರು ಕರೀತಾರೆ, ನಮ್ದು ಯಾರು ಹಾಕುದಿಲ್ಲ, ಯಾವ ಟಿವಿಯಲ್ಲಿ ಬರುದಿಲ್ಲ, ಯಾವ ಪೇಪರ್ ಅಲ್ಲಿ ಇಲ್ಲ, ಇಲ್ಲ ನಾನು ಮಾತಾಡ್ತೇನೆ ಅಂತ ಹೇಳಿದ್ರು.
ನಮ್ಮ ಆತ್ಮೀಯರೊಬ್ರು ಅವರು ಅಲ್ಲಿ ಮಾತಾಡಿದ್ರು, ಮಹೇಶ್ ನೀವು ಹೋಗುದನ್ನು ನಾನು ಈಗಲೇ ಮಾತಾಡ್ತೇನೆ, ಆಯ್ತು ಅಂತ ಹೇಳಿದೆ. 11ನೇ ತಾರೀಕಿಗೆ TV9 ಹೋಗ್ತೇನೆ. ಅಲ್ಲಿ ಆವತ್ತಿನ ದಿವಸ ಮರು ದಿವಸ ಪೂರ್ತಿ 2 ದಿವಸದ ಒಂದು ಈ ಕೊಲೆ ಪ್ರಕರಣದ ಇದನ್ನು ಹೊರಗಡೆ ತರ್ತೇನೆ ನಾನು. ಅಲ್ಲಿಂದ ಹೋರಾಟ ಪ್ರಾರಂಭ ಆಯಿತು. ಮತ್ತೆ ಸೌಜನ್ಯನನ್ನು ನಾನು ಎಂಟ್ರಿ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 11ನೇ ತಾರೀಕು ರಾತ್ರಿ 9 ಗಂಟೆ ಮೇಲೆ ನನ್ನ ಪ್ರವೇಶ ಅಲ್ಲಿ ಆಗಿರುವಂತದ್ದು. ಅದಕ್ಕಿಂತ ಮೊದಲು ಯಾರು ಕರೆದ್ರು ಹೋಗ್ಲಿಲ್ಲ ನಾನು. ನನ್ನನ್ನು ಪೊಲೀಸ್ನವರು ಕರೆದು FIR ಮಾಡಿಸಿ ನಾನ್ ವೇಬಲ್ ಕೇಸ್ ಹಾಕಿಸಿ ನನ್ನನ್ನು ಎನ್ಕೌಂಟರ್ ಮಾಡಿಸ್ತೇನೆ ಅಂತ ಬೆದರಿಸಿ ಇಲ್ಲಿಂದ ಈ ತನಿಖೆಗೆ ನಾನು ಏನು ಒಂದು ತೀರ್ಮಾನ ತಗೊಂಡು, ಒಂದೇ ಒಂದು ತೀರ್ಮಾನ, ಸೌಜನ್ಯಳಿಗೆ ನ್ಯಾಯ ತೆಗೆದುಕೊಡ್ತೇನೆ. ಅದನ್ನೇ ಹಿಡ್ಕೊಂಡು ಇವರು ಫೋನ್ ಮಾಡಿ ನನ್ನ ಮೇಲೆ FIR ಮಾಡಿಸಿದ್ದಾರೆ ಮತ್ತು ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ 2012ರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಇದನ್ನು ಮಾಡಿಸುವುದು ಯಾರು? ಒಳಗಡೆ ಇದ್ದಂತ ಸಂತೋಷ ಮಾಡಿಸ್ಲಿಕ್ಕೆ ಆಗ್ತದಾ? ಆಗುದಿಲ್ಲಲ್ಲ. ಮತ್ತೊಂದು ಕಡೆಯಿಂದ ಆಗ ಇದ್ದಂತ ಸರ್ಕಾರದ ಪ್ರತಿನಿಧಿಗಳು, ಮುಖ್ಯಮಂತ್ರಿ ಇರ್ಬೋದು, DV ಸದಾನಂದ ಗೌಡ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, R ಅಶೋಕ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಈಶ್ವರಪ್ಪ ಇರ್ಬೋದು, 10ನೇ ತಾರೀಕಿಗೆ ಅಲ್ಲಿ ಬಂದಿರ್ತಾರಂತೆ ಸಾಯಂಕಾಲದೊತ್ತಿಗೆ. ಅಲ್ಲಿಂದಲೇ ಸೌಜನ್ಯಳ ಮನೆಗೆ ಬರದೆ ವಾಪಸ್ ಹೋಗ್ತಾನೆ, ಧರ್ಮಸ್ಥಳದಿಂದಲೇ ವಾಪಸ್. ಕಾರಣ ಕೇಳಿದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಹೇಳಿ ರಾಜ್ಯದ ಗೃಹ ಮಂತ್ರಿಗೆ ಧರ್ಮಸ್ಥಳಕ್ಕೆ ಬಂದು ಸೌಜನ್ಯಳ ಮನೆಗೆ ಹೋಗ್ಲಿಕ್ಕೆ ಇರುವುದು 1.5 ಕಿಲೋಮೀಟರ್. ಇದೆಲ್ಲವನ್ನು ನೋಡುವಾಗ ಒಂದು ಅದು ಡೌಟು, ಮತ್ತೊಂದು ಕಡೆಯಿಂದ ಇದು ಡೌಟು, ನನ್ನ ಮೇಲೆ ಎನ್ಕೌಂಟರ್ಗೆ ಪ್ರಯತ್ನ ಯಾಕೆ, ನಾನ್ ವೇಲೇಬಲ್ ಕೇಸ್ ಯಾಕೆ, ಇದನ್ನೆಲ್ಲ ನೋಡುವಾಗ ನನಗೆ ಅನಿಸಿದ್ದೇನಂತ ಹೇಳಿದ್ರೆ ಇದರ ಹಿಂದೆ ಕಾಣದ ಕೈಗಳ ಆಟ ಇದ್ದೇ ಇದೆ ಅನ್ನುವಂಥದ್ದು ಕಾಣುವಂಥದ್ದು. 360 ಡಿಗ್ರಿಯ ಪೆನಾಸೋನಿಕ್ ಕಂಪನಿಯ ಉತ್ಕೃಷ್ಟವಾದಂತ ಒಂದು ಕ್ಯಾಮರಾ ನೋಡಿ ಹೇಗೆ ಅಣ್ಣಪ್ಪ ಬಾಯಿ ಬಿಡಿಸ್ತಾರೆ. 17 ವರ್ಷದ ಅಪ್ರಸ್ತ ಮಗುವನ್ನು ಕೊಂಡೋಗಿ ಅತ್ಯಾಚಾರ ಮಾಡಿ ಬಿಸಾಡುವಾಗ 3 ಕಡೆಯಲ್ಲಿ CC ಕ್ಯಾಮೆರಾ ಇತ್ತಲ್ಲಿ. ಯಾಕೆ ತನಿಖೆ ಮಾಡಲಿಲ್ಲ ನೀವು?